ನೋಡಿ, ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲಿನ ಮೇಲೆ ಸವಾಲುಗಳು ಎದುರಾಗ್ತಾ ಇದೆ. ಒಂದ್ ಕಡೆ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷ ಒತ್ತಾಯ ಮಾಡ್ತಾ ಇದೆ. ಮತ್ತೆ ಹೆಂಗೆ ಅವ್ರನ್ನ ಮಿನಿಸ್ಟರ್ ಮಾಡಿದಿರಿ, ಕಳಂಕಿತ ಇದ್ದಾರೆ ಅವರು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹನೂರು ಎನ್ಕೌಂಟರ್ನ ಗದ್ದಲ ಗಲಾಟೆ ಕೂಡ ಜೋರಾಗಿ ನಡೀತಾ ಇದೆ. ಸಾಲದಕ್ಕೆ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ಅನ್ನುವಂಥ ಆದೇಶ ಬೇರೆ. ಇದರ ಜೊತೆಗೆ ರಾಜ್ಯದಲ್ಲಿ ಬರಗಾಲ, ರೈತರು ಗುಳೆ ಹೋಗ್ತಾ ಇದ್ದಾರೆ, ಪರಿಹಾರ ವಿತರಣೆ ಆಗ್ತಾ ಇಲ್ಲ. ಒಂದ ಎರಡ ಲಿಸ್ಟ್ಗಳು ದೊಡ್ಡದಾಗ್ತಾ ಹೋಗುತ್ತೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ನಾಯಕರಿಂದ ವಿಷಯದ ದಿಕ್ಕೇ ಬದಲಿಸುವಂತಹ ತಂತ್ರ ನಡೀತಾ ಇದೆಯಂತೆ. ಅದಕ್ಕೆ ದಿನ ಬೆಳಗಾದ್ರೆ RSS ಅದನ್ನೆಲ್ಲ ಬಿಟ್ಟು ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಇದೆ, ರೈತರ ಹತ್ರ ಹೋಗ್ರಿ ಅಂತಂದ್ರೆ ಯಾರು ಹೇಳಬೇಕು? ಎಷ್ಟೆಲ್ಲ ಸಮಸ್ಯೆಗಳಿದೆ, ಇದನ್ನ ಯಾಕೆ ಮಾಡ್ತಾ ಇಲ್ಲ ನೀವು ಅಂತ ಪ್ರಶ್ನೆಯನ್ನ ಮಾಡುವಂತ ಕೆಲಸ ಆಗಿದೆ. ಅದಕ್ಕೇನೆ ಈ ತಂತ್ರಗಳು, ದಿಕ್ಕನ್ನೇ ಬದಲಿಸುವ ತಂತ್ರ. RSS ಬಗ್ಗೆ ಮಾತಾಡ್ಬಿಟ್ರೆ ವಿಷಯ ಡೈವರ್ಟ್ ಆಗ್ಬಿಡುತ್ತೆ ಅನ್ನೋಂಥ ಲೆಕ್ಕಾಚಾರ ಅಂತೆ ಕಾಂಗ್ರೆಸ್ನವರದ್ದು. ಇದ್ರ ಬಗ್ಗೆ ಗೋವಿಂದಣ್ಣ ಏನು ಹೇಳಿದ್ದಾರೆ ಕೇಳೋಣ ವೀರೇಂದ್ರ ಅವರಿಂದ. ವೀರೇಂದ್ರ, ಬಹಳ ಮುಖ್ಯವಾದಂಥ ವಿಚಾರ. ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈಗ ಮೊನ್ನೆ DK ಶಿವಕುಮಾರ್ ಅವರು ಈ ಹೊಸದಾಗಿ ಒಂದು ಮಸೂದೆ ತರೋದಕ್ಕೆ ರೆಡಿ ಆಗಿದ್ದಾರಲ್ಲ, ಕರ್ನಾಟಕ ಸರ್ಕಾರದವರು. ಕರ್ನಾಟಕ ಸರ್ಕಾರಿ ಆವರಣಗಳು ಮತ್ತು ಸಾರ್ವಜನಿಕ ಆಸ್ತಿಗಳ ಬಳಕೆ ನಿಯಂತ್ರಣ ಮಸೂದೆ 2026. ಇದರ ಬಗ್ಗೆ ಆಚೆ ನೀವು ಮಾಧ್ಯಮಗಳ ಮುಂದೆ ಮಾತಾಡುವಾಗ ಅಥವಾ ಎಲ್ಲೇ ಮಾತಾಡುವಾಗಲೂ RSS ಅನ್ನುವಂತಹ ಹೆಸರನ್ನೇ ತಗೋಬೇಡಿ, RSS ಅಂತ ಮಾತಾಡಲೇಬೇಡಿ. RSS ಅಂತ ನೀವು ಮಾತಾಡಿದರೆ BJP ಅವರಿಗೆ ಅಸ್ತ್ರ ಸಿಕ್ಕಂತಾಗತ್ತೆ. ಸಂಘ ಸಂಸ್ಥೆಗಳು ಅಂತ ಹೇಳಿ ಅಥವಾ ಖಾಸಗಿಯವರು ಅಂತ ಹೇಳಿ RSS ಅಂತ ಮಾತಾಡಬೇಡಿ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅಂತ ಕೇಳ್ಪಟ್ಟಿವಿ ನಾವು ತಮ್ಮ ಎಲ್ಲ ಕ್ಯಾಬಿನೆಟ್ನ ಸಂಪುಟ ಸಹೋದ್ಯೋಗಿಗಳಿಗೆ. ಆದಾಗ್ಯೂ ಕೂಡ ಇವರ ಪಾರ್ಟಿಯವರೇ ಈಗ ಯತೀಂದ್ರ, ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆ ಮೇಲಿಂದ ಮೇಲೆ RSS ಅಂತ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಮುಖ್ಯಮಂತ್ರಿಗಳ ಮಾತನ್ನು ಇವರು ಯಾರೂ ಕೇಳ್ತಾ ಇಲ್ಲ, ಉದ್ದೇಶಪೂರ್ವಕವಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಆಯಾಮ ನಂಬರ್ 1. ಇನ್ನೊಂದು ಆಯಾಮ ಈಗಾಗಲೇ ಹೇಳ್ತಾ ಇದ್ವಲ್ಲ, ವಿಷಯವನ್ನೇ ವಿಷಯಾಂತರ ಮಾಡುವಂತಹ ತಂತ್ರವನ್ನ ಅಂತ ಏನು ಹೇಳಿದ್ದಾರೆ ಗೋವಿಂದಣ್ಣ? ಪಟೇಲ್ರೆ, ಹೇಳಿದ್ರಲ್ಲ, ಅಬ್ಸಲ್ಯೂಟ್ಲಿ ರೈಟ್. ಮೊನ್ನೆ ಕ್ಯಾಬಿನೆಟ್ಟಲ್ಲಿ ಇದು ಅಂದರೆ ಆಫ್ ದ ರೆಕಾರ್ಡ್ ಇನ್ಫಾರ್ಮೇಷನ್ಲಿ ಬರುತ್ತಲ್ಲ, ನಮ್ಮ ಗುಸುಗುಸು ಗೋವಿಂದಣ್ಣವ್ರ ಸುದ್ದಿ ಇದು. ಹಿಂಗೆ ಹೇಳಿದ್ದಾರೆ DK ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಅಂತ. ಅಂದರೆ ಅವರು ಆನ್ ರೆಕಾರ್ಡ್ ಎಲ್ಲೋ ಪ್ರೆಸ್ ಮೀಟಲ್ಲಿ ಹೇಳಿದ್ದಲ್ಲ ಇದು, ಅವರು ವೈಯಕ್ತಿಕವಾಗಿ ಹೇಳಿರೋ ಮಾತು. ಇಲ್ಲ, ಎಲ್ಲೂ RSS ಅನ್ನೋ ವಿಷಯ ತಗೋಬೇಡಿ ಅಂತೇಳಿ. ಹಂಗಿದ್ರೂ ತಗೋತಾ ಇದ್ದಾರೆ. ಅದು ಏನು ಓಪನ್ ಸ್ಟೇಟ್ಮೆಂಟ್ಗಳು. ಅದು ಇವತ್ತು ಬೆಳಗ್ಗೆ ಏನಂತ BK ಹರಿಪ್ರಸಾದ್ ಅವ್ರ ಹೇಳಿಕೆ, ತಾಲಿಬಾನು, ಜೈಷೆ ಮೊಹಮ್ಮದ್ದು ಹಾಗೂ RSS ಇದ್ಯಾವುದು ಕೂಡ ರಿಜಿಸ್ಟರ್ಡ್ ಅಲ್ಲ ಅಂತೇಳಿ. ಅಂದರೆ ತಾಲಿಬಾನು, ಜೈಷೆ ಮೊಹಮ್ಮದ್ ಜೊತೆ ಹೋಲಿಕೆ ಮಾಡಿದ ಕೂಡಲೇ ಇಲ್ಲಿ ಎದ್ದು ನಿಲ್ತಾರೆ ಅಂತ ನಾವು ನೋಡಿದ್ವಲ್ಲ ತುಂಬ ಸತಿ. ಪಾಟೀಲ್ರೆ, ಹೆಂಗಾಗುತ್ತೆ ಗೊತ್ತಾ, ಅಸೆಂಬ್ಲಿಯಲ್ಲಿ, ಕೌನ್ಸಿಲಲ್ಲಿ ಕಾಂಗ್ರೆಸ್ ಅವ್ರಿಗೆ BJP ಅವರೇನಾದರೂ ರಾಹುಲ್ ಗಾಂಧಿ ಅಂತಲೇ ಹೆಸರು ತಗೊಂಡು ಟೀಕೆ ಮಾಡಿದ್ರು ಅಂದರೆ ಎದ್ದು ನಿಂತುಬಿಡ್ತಾರೆ, ಎಲ್ಲ ಒಟ್ಟೊಟ್ಟಿಗೆ ನಿಂತುಬಿಡ್ತಾರೆ. ಅಲ್ಲಿ ಸಭಾಧ್ಯಕ್ಷರಿಗೆ ಸದನ ಕಂಟ್ರೋಲ್ ತಗೊಳ್ಳೋಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಎದ್ದು ನಿಂತುಬಿಡ್ತಾರೆ. ಆ ಕಡೆ ಕಾಂಗ್ರೆಸ್ಸಿಂದ RSS ಅನ್ನೋದು ತೆಗೆದುಬಿಟ್ರೆ ಸಾಕು, RSS ಅಂತ ಟೀಕೆ ಮಾಡೋಕ್ಕೆ ನಿಂತುಬಿಟ್ರೆ ಈ ಕಡೆ BJP ಅವರಲ್ಲಿ ನಿಂತುಬಿಡ್ತಾರೆ. ಅಂದರೆ ಸದನ ಒಟ್ಟಿನಲ್ಲಿ ಅಲ್ಲಿ ಆರ್ಡ್ರಲ್ಲಿ ಇರಲ್ಲ. ಅದೇ ಬೇಕಾಗಿರುತ್ತಲ್ಲ ಕೆಲವು ಸತಿ ಇವರಿಗೆ. ಯಾವ ಇಶ್ಯೂ ಡಿಸ್ಕಸ್ ಆಗಬೇಕೋ ಆ ಇಶ್ಯೂ ಡಿಸ್ಕಸ್ ಆಗಬಾರ್ದು ಅಂತ ಆದಾಗ ಇಂಥ ತಂತ್ರಗಳನ್ನ ಬಳಸ್ತಾರೆ. ಹಾಗಾದರೆ CM ಹಿಂಗೆ ಹೇಳಿದಾರಲ್ಲ, CM RSS ವಿಷಯನೇ ತೆಗಿಬೇಡಿ ಅಂತ ಹೇಳಿದಾರಲ್ಲ. ಹಿಂಗಿರುವಾಗ ಇದು ಹೆಂಗಿದು? ಆ ಕಡೆ CM ಹೇಳ್ತಾರೆ RSS ಅನ್ನೋ ಹೆಸರೇ ತಗೋಬೇಡಿ ಅಂತ, ಇವ್ರು ಎದ್ದು ನಿಂತ್ಕೊಂಡು RSS ಅಂತಾರಲ್ಲ. ನಾವು ತುಂಬ ಹಲವು ಬಾರಿ ನೀವು ಡಿಸ್ಕಸ್ ಮಾಡಿದ್ದೀವಿ ಪಾಟೀಲ್ರೆ, ನಿಮ್ಗೆ ನೆನಪಿರ್ಬೋದು. ಏನಂತ, ಕಾಂಗ್ರೆಸ್ ಒಳಗಿನ ಒಳಮನೆಗಳು, ಮನೆಯೊಂದು 3 ಬಾಗಿಲು ಚರ್ಚೆ ಮಾಡಿದೀವಲ್ಲ ಪಾಟೀಲ್ರೆ. ಇಲ್ಲಿ ಹೇಳಿಕೆಗಳು ಬರ್ತಿರೋದು ಯಾರ್ದು ನೋಡಿ. ಪ್ರಿಯಾಂಕ್ ಖರ್ಗೆ ಅವರು ಅಧಿವೇಶನ ಆರಂಭ ಆಗುವ ಮೊದಲು ಅವ್ರು ಯಾವಾಗಲೂ ಕೂಡ ನಿರಂತರ ಅವ್ರು RSS ದಾಳಿ, ಅವ್ರು ಎಷ್ಟೋ ಜನ ಟೀಕೆ ಮಾಡಿರೋದು, ಟ್ರಾಲ್ ಮಾಡಿರೋದಿದೆ. RSS ಮಿನಿಸ್ಟರ್ ಅಂತಲೆಲ್ಲ ಟ್ರಾಲ್ ಮಾಡಿರೋದು ಇದೆ, ಹೌದಾ ಪಾಟೀಲ್ರೆ? ಈಗ ಹೇಳಿಕೆ ಬರ್ತಿರೋದು ನೋಡಿ ಯಾರ್ದು, ಯತೀಂದ್ರ ಸಿದ್ದರಾಮಯ್ಯ, BK ಹರಿಪ್ರಸಾದ್, ಇವರೆಲ್ಲ ಸದನ ಆರಂಭ ಆದಮೇಲೆ, ಅಧಿವೇಶನ ಶುರು ಆದಮೇಲೆ ಇವರೆಲ್ಲ ಯಾವ ಬಣ್ಣದಲ್ಲಿದ್ದಾರೆ ಅಂತ ನೀವು ನೋಡಿ. ಯತೀಂದ್ರ ಸಿದ್ದರಾಮಯ್ಯ ಯಾವ ಬಣ, BK ಹರಿಪ್ರಸಾದ್ ಯಾವ ಬಣ, ಮತ್ತು ಇವರಿಬ್ಬರು ಕೂಡ ಪರಿಷತ್ತಲ್ಲಿರೋರು. ಅಲ್ಲೂ ಹೆಂಗಾಗುತ್ತೆ ಗೊತ್ತಾ ಪಾಟೀಲ್ರೆ, ಅಸೆಂಬ್ಲಿದೇ ಒಂದು ಅಜೆಂಡಾ ಇರುತ್ತೆ, ಪರಿಷತ್ತೇ ಇನ್ನೊಂದು ಅಜೆಂಡಾ ಇರುತ್ತೆ. ಆದರೆ DK ಶಿವಕುಮಾರ್ಗೆ ಡ್ಯಾಮೇಜ್ ಆಗಲಿ ಅನ್ನೋ ಲೆಕ್ಕಾಚಾರನ ಇದು? ಅಲ್ಲ, ಯಾರಿಗೆ ಡ್ಯಾಮೇಜ್ ಮಾಡೋಕು ಅಂತಲ್ಲ, ತಮ್ಮ ಅಜೆಂಡಾ ಅಲ್ಲೇ ಇಂಪ್ಲಿಮೆಂಟ್ ಆಗಬೇಕು ಇಷ್ಟೇ. ಅವ್ರಿಗೆ ಡ್ಯಾಮೇಜ್ ಮಾಡೋಕು, ಇವ್ರಿಗೆ ಡ್ಯಾಮೇಜ್ ಮಾಡೋಕು ಅನ್ನೋದಕ್ಕಿಂತ ನಮ್ಮ ಅಜೆಂಡಾ ಇಂಪ್ಲಿಮೆಂಟ್ ಆಗಬೇಕಪ್ಪ ಪರಿಷತ್ತಲ್ಲಿ, ಈ ಇಶ್ಯೂ ಡಿಸ್ಕಸ್ ಆಗಬೇಕು ಅಷ್ಟೇ. ಅವ್ರು ತಂದಿದ್ದ ಇಶ್ಯೂ ಡಿಸ್ಕಸ್ಗೆ ಅವಕಾಶ ಕೊಡಬಾರ್ದು. ಶಿವಕುಮಾರ್ ಅವರು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೂ ಕಾರಣ ಆಗುತ್ತೆ. ಆಬ್ವಿಯಸ್ಲಿ. ಬಟ್ ಏನಾಯ್ತು ನೋಡಿ ಪರಿಷತ್ತಲ್ಲಿ ಪಾಟೀಲ್ರೆ, ನೋಡಿ BK ಹರಿಪ್ರಸಾದ್ ಅವರು ಪರಿಷತ್ ಸದಸ್ಯರು ಹಾಗೂ KPCC ಅಧ್ಯಕ್ಷರು, ಯತೀಂದ್ರ ಸಿದ್ದರಾಮಯ್ಯನವರು ಪರಿಷತ್ ಸದಸ್ಯರು ಹಾಗೂ ಸಭಾನಾಯಕರು, ಎಲ್ಲಿ ಪರಿಷತ್ತಲ್ಲಿ. ಸೊ ಅವರಿಬ್ಬರು ಹೇಳಿಕೆ ಕೊಟ್ಟಾಗ ಅಲ್ಲಿ ಪರಿಷತ್ತ BJP ಸದಸ್ಯರ ಎದುರುಗಡೆ ಕಣ್ಣೆದುರುಗಡೆ ಕಾಣಿಸಿದಾಗ, ಮತ್ತು ನೋಡಿ ಯಾರು ರವಿಕುಮಾರ್ ಆಗಿರ್ಬೋದು
ಹಾಗೆ ಛಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, CT ರವಿಯವರಾಗಿರ್ಬೋದು, ಹೆಚ್ಚಿನ ಸಂದರ್ಭಗಳಲ್ಲಿ ಈ RSS ಸಬ್ಜೆಕ್ಟ್ ಬಂದಾಗ ಅದನ್ನ ಪ್ರಯಾರಿಟಿ ಮೇಲೆ ಎತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಆಮೇಲೆ ಬಿಜೆಪಿ ಒಂದು ವಿಚಾರ ಇಟ್ಕೊಳ್ಳೋದೇನು ಹೇಳಿ, DK ಶಿವಕುಮಾರ್ ಅವರು ಸದನದಲ್ಲೇ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ರಲ್ಲ, ಮೊದಲು ಅವ್ರಿಗೆ ಹೋಗಿ ಹೇಳಿ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಅಂದರೆ ಅದೇ ಅವರ ಡಿಸ್ಕಷನ್ ಪಾಯಿಂಟೇ ಅದು ಅಂತೇಳಿ. ಈಗ ಈ ಸುದ್ದಿಯೊಂದಿಗೆ ಚರ್ಚೆಗೆ ಬಂದಿದೆಯಲ್ಲ, DK ಶಿವಕುಮಾರ್ ಅವರೇ ಹೀಗೆ ಹೇಳಿದ್ದಾರೆ, RSS ಹೆಸರು ತಗೋಬೇಡಿ ಅಂತ ಹೇಳಿ. ಹಂಗೆ ಹೇಳಿದ್ರು ನಿಮ್ಮವ್ರು ತಗೋತಾ ಇದ್ದಾರೆ ನೋಡಿ, ಮುಖ್ಯಮಂತ್ರಿಗಳ ಮಾತೈತೆ ಕೇಳ್ತಾ ಇಲ್ಲ ಅಂತಲೂ ಕೂಡ ಇದನ್ನ ಚರ್ಚೆಯ ವಸ್ತು ಮಾಡ್ಕೋತಾರೆ. ಹೀಗಾಗಿ ಆಬ್ವಿಯಸ್ಲಿ ಒಟ್ಟಾರೆ ಏನು ಗೊತ್ತಾ, 1 ಪಾಯಿಂಟ್ ಅಜೆಂಡಾ, ಇಶ್ಯೂ ಡೈವರ್ಟ್, ಇಷ್ಟೇ ಪಾಟೀಲ್ರೆ. ಫೈನ್, ಥ್ಯಾಂಕ್ ಯು ವೀರೇಂದ್ರ.